ನಮಸ್ಕಾರ ಸರ್. ನಮಸ್ಕಾರ. ನೀವು ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿ. ನೀವು ನನಗೆದ್ದು ನಮಸ್ಕಾರ ಮಾಡೋದೆಲ್ಲ ಬೇಡ, ಕೂತ್ಕೊಳ್ಳಿ. ಏನ್ ರಾಜಾರಾಮ್ ಸರ್ ಈ ಕಡೆ ಬಂದಿದ್ದು? ನಾನು 10 ಎಕರೆ ಹೊಲದಲ್ಲಿ ದೇವಸ್ಥಾನ ಕಟ್ಸ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಆ ಹೊಲನ ಊರಿನ ಹೆಸರಿಗೆ ಬರೆದು ಕೊಡಕ್ ಬಂದೆ. ತಗೊಳ್ಳಿ ಇದನ್ನ. ಸರ್ ಕ್ಷಮಿಸ್ಬೇಕು, ಈ ಹೊಲ ಶ್ರೀಮತಿ ಅನಗಾದೇವಿ ಅವರ ಹೆಸರಲ್ಲಿದೆ. ನಾವು ನೇರವಾಗಿ ನಮ್ಮ ಮನೆಯಿಂದ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ಬಂದ್ವಿ ಸರ್. ಒಂದ್ಸಲ ನೋಡಿ. ನನಗೆ ಡೌಟ್ ಬಂದು ಆನ್ಲೈನಲ್ಲೂ ಚೆಕ್ ಮಾಡಿದ್ದೀನಿ. ಅದರಲ್ಲೂ ಅನಗಾದೇವಿ ಅವರ ಹೆಸರಲ್ಲೇ ಇದೆ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಮಗ್ ಗೊತ್ತಿಲ್ದೇನೆ ನಾವ್ ಹೇಗೆ ಅವಳ ಹೆಸರಿಗೆ ಆಸ್ತಿನ ಬರೆದು ಕೊಡಕ್ ಸಾಧ್ಯ? ನಾನು ಇದರಲ್ಲಿ ಇರೋದನ್ನೇ ಹೇಳ್ತಿದ್ದೀನಿ. ಇದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್. ಒರಿಜಿನಲ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ರೇಟ್ ಸ್ವಲ್ಪ ಜಾಸ್ತಿ ಆಯ್ತು, ಆದ್ರೆ ನಾನ್ ಕೇಳಿದ ಹೊಲನ ನನಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ನೀವೇನ್ ಇಲ್ಲಿ ಬಂದಿದ್ದೀರಾ? ಇದು ನಿನ್ ಹತ್ರಕ್ಕೆ ಹೇಗ್ ಬಂತು? ನೀವು ದುಡ್ಡಿಸ್ಕೊಂಡು ಬರೆಸ್ಕೊಂಡ್ರಲ್ಲ, ಬಂತು. ಏಯ್, ಬಾಯಿಗೆ ಬಂದಾಗ ಮಾತಾಡಿದ್ರೆ ಒಂದೇ ಏಟು ಮತ್ತೆ ಯಾವತ್ತೂ ಎದ್ದೇಳಲ್ಲ. ಅಣ್ಣನ ಎದುರುಗಡೆ ಬಾಯಿ ಓಪನ್ ಆಗದಿರೋ ತರ ನೋಡ್ಕೋ. ರಾಜಾರಾಮ್ ಅವರೇ, ಏನಿದೆಲ್ಲ? ನಾನ್ ಮಾತಾಡ್ತೀನಿ ರೀ. ನಮ್ ಹೊಲ ಎಲ್ಲಿಗೂ ಹೋಗಲ್ಲ. ನೀವೇ ಬರ್ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನಾನ್ ಬರ್ದ್ ಕೊಟ್ಟಿದ್ದೀನೋ ಇಲ್ವೋ ಅಂತ ನನಗೆ ಗೊತ್ತಿರುತ್ತಲ್ವಾ. ಅವ್ರೇನೋ ಹೇಳಿದ್ರು ಅಂತ ನಾವ್ ಹೇಗ್ ನಂಬಕ್ ಸಾಧ್ಯ? ನೀವೇ ನೋಡಿ ಸರ್, ಇದು ಒರಿಜಿನಲ್ ಡಾಕ್ಯುಮೆಂಟ್ಸು ಅಲ್ವೋ ಅಂತ. ಸೈನ್ ಹಾಕ್ಬಿಟ್ಟು ದುಡ್ಡು ತಗೊಂಡು ಕೆಲವು ಜನರು ಫೇಕ್ ಡಾಕ್ಯುಮೆಂಟ್ಸ್ ಕೊಡೋ ಅವಕಾಶ ಇರುತ್ತೆ. ಇವತ್ತಿನ ದಿನಗಳಲ್ಲಿ ಯಾರನ್ನೂ ಅಷ್ಟು ಈಸಿಯಾಗಿ ನಂಬಕ್ಕಾಗಲ್ಲ. ನಮ್ಮ ಅಣ್ಣನ ಬಗ್ಗೆ ನೋಡ್ಕೊಂಡು ಮಾತಾಡು. ನನ್ಗಿನ್ನೂ ಕಣ್ಣು ಹೋಗಿಲ್ಲ. ದುಡ್ಡು ಕೊಟ್ಟಿರೋಳ್ಗೆ ಇಷ್ಟಾದ್ರೂ ಸಂದೇಹ ಇರ್ಕೂಡ್ದಾ?